Welcome back to Ramya Goda YouTube channel. ಹಾಯ್, ಗುಡ್ ಮಾರ್ನಿಂಗ್. ಸೊ ಇವತ್ತೆಲ್ಲ ಹೋಗ್ತಿದ್ದೀವಿ ಅಂತಂದರೆ ಹಾಸನಾಂಬ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಎಲ್ಲರೂ ಫ್ಯಾಮಿಲಿ ಊರಲ್ಲೇ ಇದ್ದೀವಿ. ಸೊ ಇಲ್ಲಿಂದನೇ ಹೋಗ್ತೀವಿ ಬಿಕಾಸ್ ಇವತ್ತೇ ಲಾಸ್ಟ್ ಡೇ. ಅಲ್ಲಿ ಕ್ಲೋಸ್ ಆಗುತ್ತೆ ಇನ್ನು ನಾಡ್ದಿಂದ. ಸೊ ಅದಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಎಲ್ಲರೂ ಯಾರ್ಯಾರು ಹೋಗ್ತೀವಿ ಅಂತ ಆಮೇಲಿಂದ ತೋರಿಸ್ತೀವಿ. ಸೊ ಪ್ಲೀಸ್ ಬಿ ವೇಟಿಂಗ್. ಮನು ಹಾಯ್. ನಾಷ್ಟ ಮಾಡ್ದಾ? ಆಯ್ತು, ಹೋಗಿ ಬಾಯ್. ಹೊರಡೋಕ್ಕೂ ಮುಂಚೆ ಗಾಡಿ ಪೂಜೆ ಮಾಡಿ ಹೊರಡಬೇಕು ಅಂತ ಅಮ್ಮ ಹೇಳ್ತಿದ್ರು. ಅದಕ್ಕೆ ಕಾರ್ ಪೂಜೆ ಮಾಡಿ ಸೂರ್ಯಗೆ ನಮಸ್ಕಾರ ಮಾಡಿಬಿಟ್ಟು ಎಲ್ಲ ಒಳಗಡೆ ಎತ್ತಿಟ್ಟು ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಸೊ ನಾನು ಆವಾಗಲೇ ಹೇಳಿದೆ ಯಾರ್ಯಾರು ಹೋಗ್ತೀನಿ ಅಂತ ತೋರಿಸ್ತೀನಿ ಅಂತ. ಫಸ್ಟು ನಾನು, ತಂಗಿ, ಅವಳು ಹರ್ಷಿತಾ, ಸೊ ನನ್ನ ತಮ್ಮ ಮನು, ನಮ್ಮ ಅಜ್ಜಿ, ಅಮ್ಮ. ಸೊ ಇನ್ನು ಫ್ರಂಟಲ್ಲಿ ಕೂತಿರೋದು ನಮ್ಮ ಅಣ್ಣ ಮತ್ತು ನನ್ನ ಚಿಕ್ಕಮ್ಮ. ಕರಿತಾ ಇದ್ದೆ ನನ್ನ ಚಿಕ್ಕಮ್ಮ ತಿರ್ಗೋರಳು. ಇವಾಗ ತಿರುಗಿ ನೋಡ್ಬಿಟ್ಟು ಹಾಯ್ ಹೇಳ್ತವ್ರು ನೋಡಿ. ಇವಾಗ ಪೆಟ್ರೋಲ್ ಬಂಕ್ಗೆ ಹೋಗಿ ಡೀಸೆಲ್ ಹಾಕಿಸ್ಕೊಂಡು ಫುಲ್ ಟ್ಯಾಂಕ್ ಡೀಸೆಲ್ ಮಾಡಿಸ್ಕೊಂಡು ನಾವು ಹಾಸನಾಂಬೆಗೆ ಹೊರಟ್ವಿ. ನಾವು ಹೊರಟಿದ್ದು ಬಂದು 7 ಮೆಂಬರ್ಸ್ ಟೋಟಲ್ ಆಗಿ ಹೋಗ್ತಾ ಇರೋದು. ಸೊ ಇನ್ನು ಮುಂದೆ ಬೇರೆ ಬೇರೆ ಪ್ಲೇಸ್ನ ನೋಡಬೇಕು ಅಂತ ನನ್ನ ತಮ್ಮ ಹೇಳ್ತಾ ಇದ್ದ. ಬೇಗ ಏನಾದರೂ ದರ್ಶನ ಮುಗಿದ್ರೆ ಸೊ ಬೇರೆ ಪ್ಲೇಸು ಕವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಗೈಸ್. ಸೊ ಬನ್ನಿ ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋಣ. ಸೊ ನಾವು ಹೊರಟಿದ್ದೀವಿ ಆಲ್ರೆಡಿ. ಹೋಗ್ತಾ ಹೋಗ್ತಾ ನಾವು ಎಂಜಾಯ್ ಮಾಡಿಕೊಂಡು ಫ್ಯಾಮಿಲಿಯಲ್ಲಿ ಹೋಗ್ತಾಯಿದ್ದೀವಿ. ಬಟ್ ಅದನ್ನೆಲ್ಲ ನಾನು ಕ್ಯಾಪ್ಚರ್ ಮಾಡೋಕ್ಕೆ ಹೋಗಿಲ್ಲ. ಸೊ 1.5 ಅವರ್ ಅಥವಾ ಮ್ಯಾಕ್ಸ್ ಟು ಮ್ಯಾಕ್ಸ್ 2 ಅವರ್ ತೊಗೊಂಡ್ವಿ ಅಷ್ಟೇ ನಾವು ಹಾಸನ ರೀಚ್ ಆಗೋಕ್ಕೆ. ಆಲ್ರೆಡಿ ರೀಚ್ ಕೂಡ ಆದ್ವಿ ನಾವು ಹಾಸನಾಗೆ. ರೋಡ್ ಏನೋ ತುಂಬ ಚೆನ್ನಾಗಿತ್ತು ಗೈಸ್, ನಮಗೇನು ಅಷ್ಟು ಪ್ರಾಬ್ಲಮ್ ಅಂತ ಅನಿಸಿಲ್ಲ. ಬನ್ನಿ ನಾನು ನಿಮಗೆ ಹಾಸನದು ಡಿಸ್ಟಿಕ್ ಕೋಡ್ ತೋರಿಸ್ತೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ನಾವು ತುಂಬ ಹತ್ತಿರ ಇದ್ದೀವಿ ಆಲ್ರೆಡಿ ಹಾಸನಾಂಬ ಟೆಂಪಲ್ಗೆ. ಸೊ ಬೇಗ ಹೋಗಿ ದರ್ಶನ ಹೇಗಿತ್ತು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದೇ ಫಸ್ಟ್ ಟೈಮ್ ನಾನು ಹಾಸನಾಂಬ ಟೆಂಪಲಿಗೆ ಹೋಗಿ ವಿಸಿಟ್ ಮಾಡ್ತಾ ಇರೋದು. ಸೊ ನೀವು ಯಾರ್ಯಾರು ಹೋಗಿದ್ರಿ, ನಿಮ್ಗೆ ಇಷ್ಟ ಆದರೆ ನೀವು ಕಮೆಂಟ್ ಮೂಲಕ ಹೇಳ್ಬೋದು. ಎಸ್, ಬನ್ನಿ ಹಾಸನಾಂಬ ಟೆಂಪಲ್ ರೀಚ್ ಆದಮೇಲೆ 300 ರುಪೀಸ್ ಕೊಟ್ಬಿಟ್ಟು 7 ಟಿಕೆಟ್ಸ್ ತೊಗೊಂಡ್ವಿ. ಬಟ್ ಅಲ್ಲಿಂದ ಮುಂದಕ್ಕೆ ನಾವು ಹೋಗಿದ್ದು ಬರೀ 5 ಮೆಂಬರ್ಸ್ ಅಷ್ಟೇ. ಅಮ್ಮ ಮತ್ತು ಅಜ್ಜಿನ ಸ್ಪೆಷಲ್ ಎಂಟ್ರಿ ಇತ್ತು ಅಲ್ಲಿ. ಸೊ ಅಲ್ಲಿ ಕಳಿಸ್ಬಿಟ್ವಿ ನಾವು. ನಾನು, ಚಿಕ್ಕಮ್ಮ, ನನ್ನ ತಮ್ಮ, ತಂಗಿ, ಅಣ್ಣ ಮಾತ್ರನೇ ಹೋಗಿದ್ದು ಲೈನಲ್ಲಿ. ಸೊ ನಾವು ಹೋಗಬೇಕಾದ್ರೆ ಏನು ಕಮ್ಮಿ ಜನ ಅಂತೂ ಏನಿರಲಿಲ್ಲ ಗೈಸ್. ಮೇ ಬಿ ಲಾಸ್ಟ್ ದಿನ ಅಂತನೋ ಏನೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಜನ ಇದ್ದರು. ರಶ್ಶು ಹಾಗೆ ಇತ್ತು. ಎಷ್ಟು ಅವರ್ ಆಯಿತು ನಾವು ದರ್ಶನ ಮಾಡೋಕ್ಕೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಹಾಸನಾಂಬ ಟೆಂಪಲ್ಗೆ ಒಳಗೇನೋ ಹೋದ್ವಿ. ಬಟ್ ಅಲ್ಲಿ ನಮ್ಮ ಫೋನ್ನ ಇಸ್ಕೊಂಡ್ರು ಗೈಸ್. ಕ್ಯಾಪ್ಚರ್ ಮಾಡೋಕ್ಕಂತೂ ಯಾರಿಗೂ ಬಿಡ್ತಾ ಇರಲಿಲ್ಲ. ಸೊ ಸಾರಿ, ನಾನು ಅಲ್ಲೇನು ಕ್ಯಾಪ್ಚರ್ ಮಾಡೇ ಇಲ್ಲ ದೇವ್ರ ಫೋಟೋನ. ಅಲ್ಲಿ ಮುಗಿಸ್ಕೊಂಡು ನಾವು ಪ್ರಸಾದ ಕೊಡೋ ಹತ್ರ ಬಂದ್ವಿ. ಅವ್ರು ನಮಗೆ ಪೊಂಗಲ್ ಮತ್ತು ಚಿತ್ರಾನ್ನ ಕೊಟ್ಟಿದ್ದರು ಪ್ರಸಾದಕ್ಕೆ. ಅಷ್ಟು ಗೈಸ್ ಮುಗಿಸ್ಕೊಂಡು ನಾವಿನ್ನು ಕಾರ್ ಕಡೆಗೆ ಹೊರಟ್ವಿ. ಅಲ್ಲಿಂದ ನಾವು ನೆಕ್ಸ್ಟ್ ಪ್ಲೇಸ್ ಹುಡುಕಿದ್ದು ಯಾವುದಂತ ಅಂದರೆ, ನನ್ನ ತಮ್ಮ ಗೂಗಲಲ್ಲಿ ನೋಡಿದ್ದ ಹಾಸನ ಸೈಡ್ ನಿಯರ್ ಬೈ ಯಾವುದಾದ್ರೂ ಪ್ಲೇಸಸ್ ಇದ್ದರೆ ಸಜೆಸ್ಟ್ ಮಾಡೋಕ್ಕೆ. ಸೊ ಅದರಲ್ಲಿ ಏನೋ ಅವನಿಗೆ ಅರ್ಥ ಆಗದೆ ಮತ್ತೆ ಯೂಟ್ಯೂಬಲ್ಲಿ ಹಾಕಿ ನಾವು ನೋಡಿದ್ದೆ ಈ ದೇವಸ್ಥಾನ, ಪುಷ್ಪಗಿರಿ ದೇವಸ್ಥಾನ ಅಂತ ಇದ್ರ ಹೆಸರು. ಸೊ ಯಾರ್ಯಾರೆಲ್ಲ ಹೋಗಿದ್ದೀರ ಹೇಳಿ. ನಾನಂತೂ ಇದೇ ಫಸ್ಟ್ ಟೈಮ್ ಹೋಗಿದ್ದು. ತುಂಬ ಚೆನ್ನಾಗಿದೆ ಗೈಸ್. ಎನ್ವಿರಾನ್ಮೆಂಟು ಅಷ್ಟೇ ಚೆನ್ನಾಗಿದೆ, ದೇವಸ್ಥಾನವೂ ಅಷ್ಟೇ ಚೆನ್ನಾಗಿದೆ, ಅಷ್ಟೇ ಕ್ಲೀನಾಗಿ ಕೂಡ ಅವ್ರು ಇಟ್ಕೊಂಡಿದ್ದಾರೆ. ಈ ಕಡೆ ಸೈಡು ಒಂದು ಗಣೇಶ ಟೆಂಪಲ್ ಇದೆ. ಆ್ಯಂಡ್ ಮುಂದೆ ಎಂಟ್ರಾಗ್ತಿದ್ರೆ ಒಂದು ಪುಟ್ಟ ನಂದಿನ ಇಟ್ಟಿದ್ದಾರೆ. ಸೊ ಬನ್ನಿ ಟೆಂಪಲ್ ಒಳಗೆ ಎಂಟ್ರಾದಾಗ ತುಂಬ ಒಂಥರ ಕತ್ಲೆ ಥರನೇ ಅಂತ ಅನಿಸುತ್ತೆ. ಅವ್ರು ಲೈಟ್ ಹಾಕಿದ್ರೂ ನಿಮಗೆ ಹೊರಗಡೆ ಇರೋ ಬೆಳಕಿಗೂ ಒಳಗಡೆ ಇರೋದಕ್ಕೂ ತುಂಬ ಡಿಫ್ರೆನ್ಸ್ ಕಾಣಿಸುತ್ತೆ. ಒಳಗಡೆ ಎಂಟ್ರಾದಾಗೂ ಕೂಡ ಒಂದು ನಂದಿ ಇದೆ. ಸೊ ಇದು ಶಿವನ ಟೆಂಪಲ್ಲೇ, ಪುಷ್ಪಗಿರಿ ದೇವಸ್ಥಾನ ಅಂತಲೇ ಹೆಸರು ಇದಕ್ಕೆ.
ಸೊ ಅದು ಏನಂತಾರೆ, ಆ ಸ್ಟೋನ್ಸ್ ಆ ಕಂಬ ಮೇಲೆ ಕಾರ್ವ್ ಮಾಡಿರ್ತಾರಲ್ಲ, ಅದು ಎಷ್ಟು ತಣ್ಣಗಿದೆ ಅಂತ ಅಂದರೆ ಅಷ್ಟೇ ತಣ್ಣಗೆ ಇದೆ. ತುಂಬ ಡಿವೈನಾಗಿ ಅನಿಸುತ್ತೆ ದೇವ್ರನ್ನ ನೋಡಬೇಕಾದ್ರೆ. ಇದೇ ದೇವರೇ ಇರೋದು. ಫಸ್ಟ್ ನಾವು ನೋಡಿದ್ದು ಈ ದೇವರು. ಸೊ ಇದನ್ನು ಮುಗಿಸ್ಕೊಂಡು ಹೊರಗಡೆ ಹೋದಾಗ ಅಲ್ಲಿ ಸ್ಯಾಂಡಲ್ವುಡ್ ಇಟ್ಟಿದ್ರು ಗೈಸ್, ಏನಂತಾರೆ ಇದನ್ನ ಗಂಧ ಅಂತ ಹೇಳ್ತಾರಲ್ಲ ಅದು. ಸೊ ಅದನ್ನ ತೆಗೆದ್ಬಿಟ್ಟು ಚಿಕ್ಕಮ್ಮ ಎಲ್ರಿಗೂ ಬೊಟ್ಟಿಡ್ತಿದ್ರು. ಅದಾದಮೇಲೆ ನೆಕ್ಸ್ಟ್ ಒಂದು ದೇವರಿತ್ತು. ಆ ದೇವ್ರನ್ನ ಕೂಡ ನಾವು ವಿಸಿಟ್ ಮಾಡಿ ಅಲ್ಲಿರೋ ನೇಚರ್ ಅಂತೂ ವಾವ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ನೀವು ಹೋಗಿ ಟೈಮ್ ಸ್ಪೆಂಡ್ ಮಾಡಿ ಫ್ಯಾಮಿಲಿ ಜೊತೆ ಮಸ್ತ್ ಅಂತಲೇ ಹೇಳ್ಬೋದು. ಅಲ್ಲಿರೋ ನೇಚರು ಅಥವಾ ಸೀನರಿಗಳಾಗಿರ್ಬೋದು. ಆಮೇಲೆ ಅಲ್ಲಿ ಒಂದು ಪಾರ್ಕ್ ಕೂಡ ಇದೆ, ಶ್ರೀ ಪುಷ್ಪಗಿರಿ ಮಠ ಅಂತ. ಅಲ್ಲಿ ಆ ಪಾರ್ಕ್ ಒಳಗೆ ಎಂಟ್ರಾದರೆ ಅಲ್ಲಿ ಆದಿಯೋಗಿ ಸ್ಟ್ಯಾಚು ಕೂಡ ಇದೆ. ಸೊ ನೀವು ಅದು ಕೂಡ ವಿಸಿಟ್ ಮಾಡ್ಬೋದು. ಆಮೇಲೆ ನೀವೇನಾದರೂ ಒಂದು ಟಿಕೆಟ್ ಪೇ ಮಾಡಿದ್ರೆ ಅವ್ರು ನಿಮಗೆ 108 ಲಿಂಗಗಳನ್ನ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಅದು ಇಟ್ಟಿದ್ದಾರೆ. ಆ್ಯಂಡ್ ಫೋಟೋಸ್ ಏನೋ ದೇವ್ರದ್ದು ಪ್ರದರ್ಶನ ಇಟ್ಟಿದ್ದೀವಿ ಅಂತ ಹೇಳಿದ್ರು. ಬಟ್ ನಾವು ವಿಸಿಟ್ ಮಾಡಲಿಲ್ಲ, ಹೋಗಿಲ್ಲ ನಾವು. ಬೇಕಿದ್ರೆ ನಮಗೆ ಆಲ್ರೆಡಿ ಟೈಮ್ ಆಗಿತ್ತು. ಸೊ ಅದಕ್ಕೆ ಬೇರೆ ಪ್ಲೇಸ್ಗೆ ಹೋಗಬೇಕಂತ ಹೇಳಿ ಇದನ್ನಷ್ಟೇ ನೋಡಿಕೊಂಡು ಒಂದಷ್ಟು ಫೋಟೋ ತೆಗೆಸ್ಕೊಂಡು ಹೊರಟಿದ್ವಿ. ತುಂಬಾ ಚೆನ್ನಾಗಿದೆ ಹೇಳಬೇಕಂದ್ರೆ ಈ ಟೆಂಪಲ್ಲು ಚೆನ್ನಾಗಿತ್ತು. ನಿಮಗೂ ಇಷ್ಟ ಇದ್ದರೆ ಹೋಗಿ ಬನ್ನಿ. ಹಾಸನದಿಂದ ತುಂಬ ದೂರ ಏನಿಲ್ಲ, ಹಾಸನಾಂಬೆಯಿಂದ. ಆ ದೇವಸ್ಥಾನ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದೆ ಹಳೇಬೀಡು ಅನ್ನೋ ಟೆಂಪಲ್ಗೆ. ಆಲ್ಮೋಸ್ಟ್ ಎಲ್ಲರೂ ವಿಸಿಟ್ ಮಾಡಿರ್ತೀರ, ಎಲ್ಲರೂ ನೋಡಿರ್ತೀರ. ಅದು ಎಷ್ಟು ಫೇಮಸ್ ಅಂತ ಎಲ್ರಿಗೂ ಗೊತ್ತು. ಸ್ಕೂಲ್ ಮಕ್ಳಿಗೆ ಟ್ರಿಪ್ ಕೂಡ ಕರ್ಕೊಂಡು ಹೋಗಿರ್ತಾರೆ ಸ್ಕೂಲ್ಗಳ ಕಡೆಯಿಂದ. ಸೊ ಎಸ್, ನಾವು ಕೂಡ ಆ ಸ್ಪಾಟಿಗೆ ಹೋಗಿದ್ವಿ. ಹಾಸನ ಹೋದ್ಮೇಲೆ ಅಷ್ಟು ಹತ್ರ ಇರೋ ಸ್ಪಾಟ್ನ ಹೇಗೆ ಮಿಸ್ ಮಾಡ್ಕೊಂಡು ಬರೋಕ್ಕಾಗುತ್ತೆ ಅಲ್ವಾ. ಸೊ ಅಲ್ಲಿ ಹೋದ್ಮೇಲೆ ಅಷ್ಟು ಕಲ್ಲಿನ ಶಿಲೆಗಳು ಕೆತ್ತಿರ್ತಾರಲ್ಲ, ಅಪ್ಪ ಅದನ್ನು ನೋಡೋಕ್ಕಂತೂ ಸಾಲಾಗಿ ಹೆಂಗೆ ಅದನ್ನು ಕೆತ್ತಿದಾರೋ ಏನು ಕತೆನೋ ಗೊತ್ತಿಲ್ಲ. ಎಷ್ಟು ತಣ್ಣಗಿದೆ ಗೊತ್ತಾ, ಒಂದೊಂದು ಕಲ್ಲು ಕೂಡ ಮುಟ್ಟಿದ್ರು ಅಷ್ಟು ತಣ್ಣಗಿದೆ. ಆ್ಯಂಡ್ ತುಂಬ ಡಿವೈನಾಗಿ ಫೀಲ್ ಆಗುತ್ತೆ ನಿಜವಾಗ್ಲೂ. ಈ ದೇವಸ್ಥಾನಗಳು ನೋಡೋಕ್ಕೆ ಅಥವಾ ಕೆತ್ತಿರೋದಕ್ಕೆ ಅರ್ಧ ಜನ ಹೋಗ್ತಾರೋ ಏನೋ ಗೊತ್ತಿಲ್ಲ ಯಪ್ಪ. ನನ್ನ ತಮ್ಮ ನಾಗಪುಷ್ಪ ಹೂವು ನೋಡಿದಂತೆ ಅಲ್ಲಿ ಟೆಂಪಲಲ್ಲಿ ಇರುವಾಗಲೇ ತೋರ್ಸೋದು ಬಿಟ್ಬಿಟ್ಟು ಫುಲ್ ಎಕ್ಸಿಟ್ಗೆ ಹೋದ್ಮೇಲೆ ಹೇಳ್ತಿದ್ದ. ಸೊ ಅದಕ್ಕೆ ನಾವು ನೋಡಲೇಬೇಕು ಹೆಂಗೆ ಕಾಣಿಸುತ್ತೆ ಅಂತ ಹೇಳಿ ನಾನು, ನನ್ನ ತಂಗಿ, ನನ್ನ ತಮ್ಮ 3 ಜನ ಬಂದ್ವಿ. ಸೊ ಅವನಾದ ಇದೇ ಮರ ಅದು ನಾಗಪುಷ್ಪ ಬಿಡೋ ಅಂಥದ್ದು. ಬಟ್ ಅಲ್ಲಿ ಹೂವು ಇರಲಿಲ್ಲ. ಮೋಸ್ಟ್ಲಿ ಈ ಟೈಮಲ್ಲಿ ಹೂವು ಬಿಡಲ್ವೋ ಏನೋ ಗೊತ್ತಿಲ್ಲ, ಬರೀ ಮರ ಅಷ್ಟೇ ತೋರಿಸ್ದ. ಸೊ ಇದು ನಿಜವಾಗ್ಲೂ ನಾಗಪುಷ್ಪ ಹೂವನೋ ಏನೋ ನನಗೆ ಗೊತ್ತಿಲ್ಲ. ಅವ್ನು ಹೇಳಿದೆ, ನಾನು ನಂಬಿದೆ. ಸೊ ಅದನ್ನು ಮುಗಿಸ್ಕೊಂಡು ವಾಪಸ್ ಹೊರಟ್ವಿ. ಹಾಸನಕ್ಕೆ ವಾಪಸ್ ಬಂದಾಗ ಈ ಥರ ಲೈಟಿಂಗ್ಸ್ ಹಾಕಿದ್ರು, ಎಷ್ಟು ಚೆನ್ನಾಗಿತ್ತಲ್ವಾ. ಸೊ ಅಲ್ಲಿ ಮುಗಿಸ್ಕೊಂಡಾದ್ಮೇಲೆ ನಾವು ಹೋಟೆಲ್ಗೆ ಹೋಗಿ ಸೌತ್ ಇಂಡಿಯನ್ ಮೀಲ್ಸ್ ಮತ್ತು ಗೋಬಿ ತೊಗೊಂಡು ತಿಂದ್ಕೊಂಡು ಅವತ್ತಿನ ಡಿನ್ನರ್ನ ಎಂಡ್ ಮಾಡಿ ಲಾಸ್ಟಿಗೆ ಒಂದು ಕಾಫಿ ಕುಡಿದ್ವಿ. ಅಲ್ಲಿ ಕಾಫಿ ಏನೋ ಚೆನ್ನಾಗಿತ್ತು. ಸೊ ಮತ್ತೆ ಮುಗಿಸ್ಕೊಂಡು ಹೊರಗಡೆ ಹೊರಡುವಾಗ ಫುಲ್ಲು ಮಳೆ. ಆ ಮಳೆಯಲ್ಲಿ ನೆಂದ್ಕೊಂಡು ನಾವು ಮತ್ತೆ ನಮ್ಮ ಮನೆಗೆ ರಿಟರ್ನ್ ಆದ್ವಿ. ಇಷ್ಟೇ ನಮ್ಮ ಇವತ್ತಿನ ಟ್ರಿಪ್ ಆಗಿದ್ದು. ಸೊ ನಿಮಗೆ ಬ್ಲಾಗ್ ಇಷ್ಟ ಆಗ್ತಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ನಾನು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್, ಸಬ್ಸ್ಕ್ರೈಬ್ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸೊ ದಟ್ ನೀವು ನಾನು ಯಾವುದೇ ಯೂಟ್ಯೂಬ್ ವೀಡಿಯೋಸ್ ಬಂದರೂ ಮಿಸ್ ಮಾಡ್ಕೊಳ್ಳೋದಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ಗುಡ್ ಡೇ. ಲವ್ ಯು ಆಲ್. ಬಾಯ್.